ಗೆದ್ದರೆ ಸೆಮಿಫೈನಲ್ ಹಂತ ತಲುಪ್ತದೆ, ಸೋತ್ರೆ ಯಾವುದೇ ಬಹುಮಾನವಿಲ್ಲದೆ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗ್ತದೆ. ಮೊದಲನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಆಡ್ಲಿಕ್ಕೆ ಎರಡು ನೆರೆ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ಪ್ರತಿಷ್ಠಿತ ತಂಡಗಳು ಸಜ್ಜಾಗಿದ್ದಾವೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಆಟಗಾರ್ತಿಯರಿಗೆ ಶುಭವನ್ನ ಹಾರೈಸೋಣ. ವೇದಿಕೆಯನ್ನ ಉಪಸ್ಥಿತರಿರುವಂತ ಎಲ್ಲ ಗಣ್ಯರನ್ನ ನಾವು ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಶಿಂದೆ ಸರ್ ಮತ್ತು ಪೂಜಾರಿ ಸರ್ ಅವರು ಎಲ್ಲ ಅತಿಥಿ ಅಭ್ಯಾಗತರನ್ನ ಮೈದಾನಕ್ಕೆ ಕರೆತಂದು ಈ ಒಂದು ಎರಡೂ ತಂಡದ ಹಸ್ತಲಾಘ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹಾಗನೆ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಮಾಜಿ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಕದ್ದುವನ್ನ ಜಾಧವ್ ಅವರನ್ನ, ಅಡವೆಪ್ಪನ್ನ ಕಟಾವೀರ್ ಅವರನ್ನ, ಮಚೇಂದ್ರನ್ನ ಸಿಂಧೇರ್ ಅವರನ್ನ, ಹಾಗನೆ ಎಲ್ಲ ಪ್ರಾಧ್ಯಾಪಕರನ್ನು ಕೂಡ ಈ ಒಂದು ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ವೇದಿಕೆ ಬಲ್ಭಾಗದಲ್ಲಿ ವೇದಿಕೆಯ ಬಲ್ಭಾಗದಲ್ಲಿ RBSC ಮುಂಬೈ ತಂಡ ಒಂದು ಬದಿಯಲ್ಲಿ ಆದ್ರೆ ವೇದಿಕೆ ಎಡಭಾಗದಲ್ಲಿ ಹಿಂದ್ವಿ ಸ್ಪೋರ್ಟ್ಸ್ ಕೌಲೋ ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಸ್ವಲ್ಪ ಸೌಂಡ್ ಕೊಡಪ್ಪ ಅಣ್ಣ, ಮೈಕ್ ಸೌಂಡ್ ಕೊಡು. ಹಲೋ ಹಲೋ ಹಲೋ. सेकंड क्वार्टर फाइनल अनिकेत पाटिल बारामती और से विजय वारियर सप्तनी. बोथ टीम्स प्लीज गेट रेडी. दिस इज सेकंड कॉल फॉर यू. ಜೋರು ಚಪ್ಪಾಳೆಯೊಂದಿಗೆ ಎರಡು ತಂಡದ ಆಟಗಾರ್ತಿಯರಿಗೆ ಹಸ್ತಲಾಘ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಎಲ್ಲ ವಿಭಾಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಕಬಡ್ಡಿ ವೈಭವ. ಎರಡು ತಂಡಕ್ಕೆ ಶುಭವನ್ನ ಹಾರೈಸುವ ಜೊತೆಗೆ ಪಂದ್ಯಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರು. ತದನಂತರದಲ್ಲಿ ನಿರ್ಣಾಯಕರ ಪಾತ್ರ ಬಹಳ ಒಂದು ಪ್ರಾಮುಖ್ಯತೆ. ಪಂದ್ಯಾವಳಿ ಯಶಸ್ಸು ಆಗಬೇಕಾದ್ರೆ ನಿರ್ಣಾಯಕರು ಬಹಳ ಒಂದು ಅವಶ್ಯಕತೆ. ಆ ಒಂದು ನಿರ್ಣಾಯಕರ ತಂಡಕ್ಕೆ ಕೂಡ ಶುಭವನ್ನ ಹಾರೈಸ್ತಾ ಇದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರು. ತದನಂತರದಲ್ಲಿ ಹಿಂದ್ವಿ ಸ್ಪೋರ್ಟ್ಸ್ ಕೌಲೋ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಎಲ್ಲ ಅತಿಥಿ ಅಭ್ಯಾಗತರು ಏಕಕಾಲದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. सेकंड क्वार्टर फाइनल अनिकेत पाटिल बारामती वर्सेस विजय वारियर सत्तनी. बोथ टीम्स प्लीज गेट रेडी. दिस इज द फर्स्ट कॉल फॉर यू. ಪಂದ್ಯಾವಳಿ ಎಲ್ಲ ಯೂಟ್ಯೂಬ್ ಚಾನೆಲ್ ಮುಖೇನ ನೇರ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೂಡ ಅಕ್ಕ ಟಿವಿ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಪಂದ್ಯಾವಳಿಯನ್ನ ಆಲಿಸಬಹುದು. ನಾಣ್ಯ ಚಿಮ್ಮುದ್ರ ಜೊತೆಗೆ ಪಂದ್ಯಕ್ಕೆ ಚಾಲನೆ ನೀಡಬೇಕೆಂದು ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೀವಿ. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಕಮ್. ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಎರಡು ನೆರೆಯ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ಎರಡು ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ತಂಡಗಳು. ಒಂದು ಹೊಸ ಟಾಸ್ ಇನ್ ಬಾಯ್ ಹಿಂದ್ವಿ ಕೌಲೋ ಚೂಸ್ ದಾಖೋ. ಎಲ್ಲ ಅತಿಥಿ ಅಭ್ಯಾಗತರಿಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಎರಡು ತಂಡಕ್ಕೆ ಹಸ್ತಲಾಘ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಣ್ಯ ಚಿಮ್ಮುದ್ರ ಜೊತೆಗೆ ಪಂದ್ಯಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ವಂದನೆ, ಅಭಿನಂದನೆ. ಏನ್ ಸರ್ ಈ ಪಂದ್ಯಾವಳಿಗೆ ನಮ್ಮ ಆರ್ಥಿಕ ಸೆಕ್ಷನ್ನ ಸಿಬ್ಬಂದಿಯವರಾದಂಥ ಗೀತಾ ಸರಳೈ ಮೇಡಮ್ ಅವರು ಮತ್ತು ಕೇಸ್ಕರ್ ಮೇಡಮ್ ಅವರು ತಲಾ 5,000 10,000 ರೂಪಾಯಿಗಳನ್ನ ದೇಣಿಯಾಗಿ ನೀಡಿದ್ದಾರೆ. ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅವರಿಗೆ ಸಲ್ಲಿಸ್ತೇವೆ. ಇಬ್ರು ಬೇಡೇರೇನಾ? ಜೊತೆಗೆ ಸುನೀಲ್ ಅವರು ನಮ್ಮ ಯೂನಿವರ್ಸಿಟಿ ಫೋಟೋಗ್ರಾಫರ್ ಸುನೀಲ್ ಎಲ್ಲರೂ ಕೂಡ ಗ್ರೌಂಡ್ ಕಡೆ ಬರಬೇಕು. ಈಗ ನಡೀತಕ್ಕಂಥ ಮ್ಯಾಚ್ಗಳು ತುಂಬ ತುರುಸಿನ ಪಂದ್ಯಗಳು, ನಾಕ್ಔಟ್ ಪಂದ್ಯ. ಗೆದ್ದಿರುವ ತಂಡ ಮುಂದಿನ ಹಂತಕ್ಕೆ, ಸೋತ ತಂಡ ಟೂರ್ನಮೆಂಟಿಂದ ಹೊರಗಡೆ ಹೋಗ್ತದೆ.
ಅವ್ರು ಬೇಡಾಕದಾರ 15 ಕೊಟ್ಟು ಬಿಡಲಿ, ಏನು ಪ್ರಾಬ್ಲಮ್ ಇಲ್ಲ नमगा. शिंदे सर 15-15 मिनटं मागतायत, देऊया ना? लेट झालं तर चालतंय का? ओके, हां द्यायचं. ओके, ಎಲ್ರಿಗೂ 15 ನಿಮಿಷ ಅಂತೆ ಸರ್. तुम्हाला काही प्रॉब्लेम नाही ना? लेट होत नाही ना? ओके, आडले 15 सर. ओके, ಎಲ್ಲ ಕ್ವಾರ್ಟರ್ ಫೈನಲ್ ಪಂದ್ಯಗಳು 15+15 ನಿಮಿಷದ ಪಂದ್ಯ. ಸತತವಾಗಿ ನಿರಂತರವಾಗಿ ಅಂಕಣದ ಒಳಭಾಗದಲ್ಲಿ ಒಂದು ಪಂದ್ಯ ಆರಂಭ ಆದ್ರೆ 30 ನಿಮಿಷಗಳ ಕಾಲ ನಿರಂತರವಾಗಿ ಪಂದ್ಯ ಆರಂಭ ಆಗ್ತಾ ಇದೆ. ನೀವೆಲ್ಲ ನೋಡ್ಲಿಕ್ಕೆ ರೆಡಿನಾ? ಓಕೆ, ಒಂದ್ಸಲ ಜೋರ್ ಚಪ್ಪಾಳೆ ಬರ್ಲಿ. ಓಕೆ, ನನ್ನ ಜೊತೆಗೆ ನೀವು ಅಂತೀರಾ? ಎಸ್, ರೆಡಿ? 3, 2, 1 ಕಬಡ್ಡಿ. ಎಸ್, ಪಂದ್ಯ ಆರಂಭದ ಮೊದಲೇ ದಾಳಿಯಲ್ಲಿ ಮುಂಬೈ ತಂಡದ ಆಟಗಾರ್ತಿ ಆರಂಭಿಕ ಹಂತದಲ್ಲಿ ಬೋನಸ್ ಜೊತೆಗೆ 2 ಅಂಕ. ಆರಂಭಿಕ ಹಂತದಲ್ಲಿ ಸೂಪರ್ ಬೋನಸ್ +3 ಸೂಪರ್ ಡೂಪರ್ ರೈಟ್. ಆರಂಭಿಕ ಹಂತದಲ್ಲಿ ಕೌಲೋ ತಂಡಕ್ಕೆ ಒಂದು ದೊಡ್ಡ ಆಘಾತ. ಕೌಲೋ ತಂಡದ ಆರಂಭಿಕ ಆಟಗಾರ್ತಿ ಟಚ್ ಬರ್ತಾ ಇದೆ ಇಲ್ಲಿ. ಅದ್ಭುತವಾದಂತ ಪ್ರಯತ್ನ ಜೊತೆಗೆ ಆರಂಭಿಕ ದಾಳಿಯಲ್ಲಿ ಕೌಲೋ ತಂಡದ ಡಿಫೆನ್ಸ್ ಅನ್ನೇ ಅಲುಗಾಡಿಸಿದಂತ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಬಾಗ್ತದೆ. 5 ಜನ ಆಟಗಾರರ ನಡುವೆ ಎರಡು ಕಡೆಗೆ ಸಮನಾದ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅಭಿಮಾನಿಗಳಿಂದ. ಒಂದು 4 ಪಂದ್ಯ ಆರಂಭಗೊಂಡಿದೆ. 15+15 ನಿಮಿಷದ ಪಂದ್ಯ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ ಅಲ್ಲಿ. ಪ್ರಯತ್ನ ಇತ್ತು ಆದ್ರೂ ಕೂಡ ವಿಫಲ. ರೈಟ್ ಕಾರ್ನರ್ ವಿಭಾಗದ ಅನುಭವಿ ಆಟಗಾರ್ತಿರಿಂದ ಡೈಯಿಂಗ್ ಕ್ಯಾಚ್ ನಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. 5-1 ಪಂದ್ಯ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ 2024 ಸೀಸನ್ 1 ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡುತ್ತಿರುವ ಬಲಾಢ್ಯ 8 ತಂಡಗಳಲ್ಲಿ ಚಾಂಪಿಯನ್ ಪಟ್ಟ ಯಾರಿಗೆ ದೊರಕಲಿದೆ ಅಂತ ನಾವೆಲ್ಲರೂ ಕೂಡ 4 ಗಂಟೆಗಳ ಕಾಲ ಕಾಯಲೇಬೇಕು. 5-1 ಪಂದ್ಯ. ಆರಂಭಿಕ ಹಂತದಲ್ಲಿ ತಂಡದ ಖಾತೆಯನ್ನು ತೆರೆದಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ. ವಾಪಸ್ಸಾತಿಯನ್ನ ಪಡೀತಾ ಇದ್ದಾರೆ. ನಾಲ್ಕು ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ವೇಗದ ದಾಳಿಗಾರ್ತಿ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ನಿಧಾನಗತಿಯಲ್ಲಿ ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಸಮಯ ಬಾಳಿದ ಒಂದು ಒಳ್ಳೆಯ ಪ್ರಯತ್ನ ಜೊತೆಗೆ ಈ ಭಾಗದ ದೈಹಿಕ ಶಿಕ್ಷಕರಲ್ಲಿ ಅತ್ಯಂತ ಹೆಸರಾಂತ ರವಿ ಗೋಲಾ ಅವರು, ಸಿಂದಗಿಯ ರವಿ ಗೋಲಾ ಸರ್ ಅವರು ಈ ಟೂರ್ನಮೆಂಟಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತೇನೆ. ಕಂಚಿನ ಕಂಠದ ವೀಕ್ಷಕ ವಿವರಣೆಗಾರ ರವಿ ಗೋಲಾ ಒಳ್ಳೆಯ ಸಂಘಟಕರು ಈ ರಾಜ್ಯದಲ್ಲಿ ನಮ್ಮ ಟೂರ್ನಮೆಂಟ್ಗೆ ಅತಿಥಿಯಾಗಳಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ಟೂರ್ನಮೆಂಟ್ಗೆ ನಿಜವಾದ ಕಳೆ ಇನ್ಮೇಲೆ ಕಟ್ಟಲಿದೆ. ಒಳ್ಳೆಯ ಒಂದೊಂದು ಪಂದ್ಯ ಕೂಡ ಮರೆಯಲಾಗದಂಥ ಪಂದ್ಯಗಳು ತಮ್ಮ ಮುಂದೆ. 5-1 ಪಂದ್ಯ. 4 ಅಂಕದ ಅಂತರದಲ್ಲಿ ಮುಂಬೈ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 4 ಜನ ಆಟಗಾರ್ತಿಯರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ. ಅದ್ಭುತವಾದಂತಹ ರನ್ನಿಂಗ್ ಆ್ಯಂಡ್ ಟಚ್ ಪ್ರಯತ್ನ ಬರ್ತಾ ಇದೆ ಅಲ್ಲಿ. Wait, players go back.
ಡಿಪೆಂಡರ್ ಶೆಲ್ಪ್ ಔಟ್. ಡಿಪೆಂಡರ್ ಇಲ್ಲಿ ಶೆಲ್ಪ್ ಔಟ್ ಆಗಿದ್ದಾರೆ. ಡುವಾಡೈ ದಾಳಿಯಲ್ಲಿ ದಾಳಿಗಾರ್ತಿ ಸೇಫ್ ಆಗ್ತಾ ಇದ್ದಾರೆ. ಒಂದು ಅವಕಾಶ ಅಂತ ಹೇಳ್ಬೋದು. ಸೆಕೆಂಡ್ ರೈಡ್ 6-1 ಪಂದ್ಯ. 6-1 ಇನ್ ಫೇವರ್ ಆಫ್. ಮತ್ತೊಂದು ಅದ್ಭುತವಾದಂತಹ ಟೋ ಟಚ್ ಬರ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. 6-2 ಪಂದ್ಯ. 4 ಅಂಕದ ಅಂತರದಲ್ಲಿ ಮುಂಬೈ. ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಯ ಇದ್ದ ಕಾರಣ ಪಂದ್ಯ ನಿಧಾನಗತಿಗೆ ಕರೆ ತರ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕೌಲೋ ತಂಡದ ಸಪೋರ್ಟಿವ್ ದಾಳಿಗಾತಿ ಅಂಕವನ್ನ ಕದೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅನುಭವಿ ಆಟಗಾರ್ತಿಯರ ಜೊತೆಗೆ ಸಾಕಷ್ಟು ಅನೇಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಜಿಲ್ಲೆಯಲ್ಲಿ ಆಡಿದಂತಹ ಆಟಗಾರ್ತಿಯರು ಇಲ್ಲಿ ಮತ್ತೊಮ್ಮೆ ವಿಜಯಪುರ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿದ್ದಾರೆ. ಫಸ್ಟ್ ಟೈಮ್ ಒಟ್ಟು ಮುಂಬೈ. ಈ ಟೂರ್ನಮೆಂಟ್ ಅನ್ನು ನೋಡೋದಕ್ಕೆ ನಮ್ಮ ತೊರವಿ ಗ್ರಾಮದ ಅನೇಕ ಗ್ರಾಮಸ್ಥರು, ಯುವ ಪ್ರೇಮಿಗಳು, ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಹಲವಾರು ಮಹಿಳೆಯರ ಸಂಖ್ಯೆ ಬಹುಶಃ ಪುರುಷರಿಗಿಂತ ಜಾಸ್ತಿ ಇದೆ. ಅವರಿಗೆ ವಿಶೇಷವಾದಂಥ ಉತ್ಸಾಹವನ್ನು ತುಂಬಿದ್ದಾರೆ. ಎಲ್ಲ ಟೂರ್ನಮೆಂಟಲ್ಲಿ ಪುರುಷರಿಗೆ 2 ಗ್ಯಾಲರಿ ಇದ್ದರೆ ಇಲ್ಲಿ ಪುರುಷರಿಗೆ 1 ಗ್ಯಾಲರಿ, ಮಹಿಳೆಯರಿಗೆ 2 ಗ್ಯಾಲರಿ. ಮಹಿಳಾ ಕ್ರೀಡಾಕೂಟಕ್ಕೆ ನಿಜವಾದ ಕಳೆ. ಗುರು ಆ್ಯಂಡ್ ಟೀಮ್ ವೆರಿ ನೈಸ್. ತಾಂಡಾದಿಂದ LTಯಿಂದ ಗುರು ಆ್ಯಂಡ್ ಟೀಮ್ ಎಲ್ಲರೂ ಕೂಡ ಬಂದಿದ್ದಾರೆ. ಸ್ವಾಗತ. ಅಲ್ಲಲ್ಲಿ ನಿಂತಿರತಕ್ಕಂಥವ್ರು ಸಾಕಷ್ಟು ಜಾಗ ಇದೆ ಗ್ಯಾಲರಿಯಲ್ಲಿ ಕೂತ್ಕೊಂಡು ಮ್ಯಾಚ್ ವೀಕ್ಷಿಸಬೇಕು. ಶಿಂದೆ ಸರ್, ಮಹಿಳೆಯರು ಯಾಕೆ ಜಾಸ್ತಿ ಇದ್ದಾರೆ ಅಂದ್ರೆ ಇದು ಡೇ ಸೆಕ್ಷನ್ ಇರೋದ್ರಿಂದ ಈಗ ಧಾರಾವಾಹಿ ಇರುವುದಿಲ್ಲ. ಹೌದಲ್ರಿ? 6-2 ಪಂದ್ಯ. ಮತ್ತೊಮ್ಮೆ ಕೌಲೋ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ. ಅಕ್ಕ ಟಿವಿಯಲ್ಲಿ ಎಲ್ಲ ಪ್ರೇಕ್ಷಕರನ್ನು ಕೂಡ ಕ್ಯಾಮ್ರಾ ಮುಖೇನ ಸೆರೆ ಹಿಡಿತಾ ಇದ್ದಾರೆ. ಡುವಾಡಾಯ್ ಇಡೀ ಅಖಿಲ ಭಾರತದಂತ ನೇರ ಪ್ರಸಾರವನ್ನು ದೊರಕಿಸಿಕೊಡ್ತಿರುವಂತಹ ವಿಶ್ವವಿದ್ಯಾನಿಲಯದ ಕಾದ್ ನೋಡ್ಬೇಕಿಲ್ಲಿ. ಡಿಸಿಷನ್ ಈಸ್ ಪೆಂಡಿಂಗ್. ರೈಡರ್ ಔಟ್, ನೋ ಟಚ್, ಎಂಟರ್ ದ ಲಾಬಿ. ದಾಳಿಗಾರ್ತಿ ಯಾವುದೇ ಟಚ್ ಇಲ್ಲದೆ ಡುವಾಡಾಯ್ ಹಿಂದ್ವಿ ಕೌಲೋ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಕ್ವಾರ್ಟರ್ ಫೈನಲ್ ಪಂದ್ಯನೇ ಹೀಗಾದ್ರೆ ಇನ್ನು ಫೈನಲ್ ಪಂದ್ಯ ಹೇಗೆ? 30,000 ಇದೆ. ರೈಡರ್ ಇಸ್ ಔಟ್, ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಕೋರ್ಟ್. ಎಂತ ಕ್ಷಣಗಣನೆ ಹೋರಾಟ ಆಗಿದೆ. 7-3 ಪಂದ್ಯ. 7-3 ಇನ್ ಫೇವರ್ ಆಫ್ RBSC ಮುಂಬೈ. ಏಳು 3 ಪಂದ್ಯ ಸಾಗ್ತಾ ಇದೆ. 4 ಅಂಕಗಳ ಅಂತರದೊಂದಿಗೆ RBSC ಮುಂಬೈ ತಂಡ ನಿರಂತರ ಆರಂಭದ ಉದ್ದಗಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಕಾದ್ ನೋಡ್ಬೇಕಲ್ಲಿ ಕೊನೆ ಹಂತದಲ್ಲಿ ಜಯದ ಮಾಲೆ ಯಾರ ಪಾಲಿಗಂತ. ಒಳ್ಳೆಯ ಪ್ರಯತ್ನ ಇದೆ. ಪ್ರಯತ್ನಕ್ಕೆ ಮೀರಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾತಿಯರು. ಅದ್ಭುತವಾದಂತಹ ಟೋ ಟಚ್ ಬರ್ತಾ ಇದೆ ಇಲ್ಲಿ. ಅಭಿಮಾನಿಗಳು ಹಿಂದ್ವಿ ಕೌಲೋ ತಂಡಕ್ಕೆ ಸಾಕಷ್ಟು ಸಪೋರ್ಟ್ ನೀಡ್ತಾ ಇದ್ದಾರೆ. ಏಳು 4 ಪಂದ್ಯ.
ಮತ್ತೊಮ್ಮೆ ಸಪೋರ್ಟಿವ್ ದಾಳಿಗಾತಿ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ಆಟಗಾತಿಯರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಮುಂಬೈ ತಂಡಕ್ಕೆ ಆರಂಭದಲ್ಲಿ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಕಾದು ನೋಡ್ಬೇಕಿಲ್ಲಿ. ಬಾಕ್ ಲೈನ್ ಮಾಡಿ ವಾಪಸ್ ಆತಿಯನ್ನ ಪಡೆಯುತ್ತಾ ಇದ್ದಾರೆ. ಗೇಮ್ ಸ್ಟ್ರಾಟಜಿಯನ್ನ ಬಳಸ್ತಾ ಇದ್ದಾರೆ. ಡೂ ಆರ್ ಡೈ, ಟರ್ನ್ ರೈಟ್, ಡಿಸೈಡ್ ರೈಟ್, ಕರೋ ಯಾ ಮರೋ. ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ. ವಾಟ್ ಎ ಬ್ಯೂಟಿಫುಲ್ ಟ್ಯಾಕಲ್. ಅದ್ಭುತವಾದಂತಹ ಹಿಡಿತ. ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರ್ತಿಯರು ಅಂಕಣದಲ್ಲಿ. ಎಂತ ರೋಚಕ ಹನಾನಿ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ವಿಜಯಪುರ ಮಹಿಳಾ ಕಬಡ್ಡಿ ವೈಭವ. ಇದು ಕರ್ನಾಟಕ ರಾಜ್ಯದ ಐತಿಹಾಸಿಕ ಕಬಡ್ಡಿ ವೈಭವದಲ್ಲಿ ಕರ್ನಾಟಕ ರಾಜ್ಯದ ಅಷ್ಟೇ ಇಡೀ ಭಾರತದಲ್ಲಿ ಓಪನ್ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿರುವಂತಹ ಏಕೈಕ ವಿಶ್ವವಿದ್ಯಾಲಯ ಅದು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಒಂದ್ಸಲ ಜೋರು ಚಪ್ಪಾಳೆ ಬರ್ಲಿ ಆತ್ನೋರು. ಡೋಡಾವ್ ಮಾಡು ಇಲ್ಲವ ಮಾಟಿ. ಡೂ ಆಡೈ ದಾಳಿಯಲ್ಲಿ ಕಾದ್ ನೋಡ್ಬೇಕಿಲ್ಲಿ. ಎಂತ ಅದ್ಭುತ ದಾಳಿ ಬರ್ತಾ ಇದೆ ಇಲ್ಲಿ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಸಪೋರ್ಟಿವ್ ದಾಳಿಗಾತಿಯ ನಿರ್ಗಮನ, ಪ್ರಮುಖ ದಾಳಿಗಾತಿಯ ಆಗಮನ. ಎಂಟು 5 ಪಂದ್ಯ. ಎಂತ ರಣರೋಚಕ ಪಂದ್ಯ. ಎರಡು ಮಹಾರಾಷ್ಟ್ರದ ತಂಡಗಳು ಪರಸ್ಪರ ಈಗಾಗಲೇ ಹಲವಾರು ಮ್ಯಾಚ್ಗಳನ್ನು ಆಡಿದಂಥ ತಂಡಗಳು. ಈಗಾಗಲೇ ಮುಂಬೈ ತಂಡದಲ್ಲಿ 4 ಜನ ಆಟಗಾರ್ತಿಯರು, ರಾಷ್ಟ್ರ ಮಟ್ಟದ ಆಟಗಾರ್ತಿಯರು ಮಹಾರಾಷ್ಟ್ರ ತಂಡವನ್ನು ಪ್ರದರ್ಶಿಸಿದ್ದು. ಹಿಂದಿವೆ ಕೌಲವಿನಲ್ಲಿ ಕೂಡ ಜೂನಿಯರ್ ವಿಭಾಗದಲ್ಲಿ ಮತ್ತು ಸೀನಿಯರ್ನಲ್ಲಿ ಆಡಿದಂಥ ಆಟಗಾರ್ತಿಯರಿದ್ದಾರೆ. ಎರಡು ಪರಿಚಯದ ತಂಡಗಳು ತಮ್ಮ ಮುಂದೆ. ಡೂ ಆರ್ ಡೈ. 2 ದಾಳಿ ಎಂಟಿ ಬಂದ ಮೇಲೆ 3ನೇ ದಾಳಿ ಎಂಟಿ ಬರುವಂತಿಲ್ಲ. ಅಂಕ ತರಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ಓಹೋ, ಅದ್ಭುತವಾದ ದಾಳಿ. ಎಂತ ಆಘಾತ. ಇನ್ನು ಪ್ರಯತ್ನ ಬರ್ತಾ ಇದೆ. ಎಂತ ಕ್ಷಣಗಳೇ. ಕ್ಯಾ ಬಾತ್. ಅದ್ಭುತವಾದಂತ ಟ್ಯಾಕಲ್. ಎಂತ ರಣರೋಚಕ ಘೋರ ದಾಳಿ ಆಗುವ ಸಾಧ್ಯತೆಯಲ್ಲಿ ಮುಂಬೈ ತಂಡದ ಆಟಗಾರ್ತಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ಇಡೀ ತೋರ್ವಿ ನೆಲಾನೇ ನಡಿಗೆ ಹೋಯ್ತು. ಎಂಟು 6. 8-6 ಪಂದ್ಯ. 2 ಅಂಕದ ಅಂತರ. ವಿಶ್ವವಿದ್ಯಾನಿಲಯ ಕಬಡ್ಡಿ ವೈಭವದ ಚಾಂಪಿಯನ್ ಯಾರಾಗ್ತಾರಂತ ಯಾರಿಗಾದ್ರೂ ಗೊತ್ತಿದೆ? ಇನ್ನು ಸಾಕಷ್ಟು ಪಂದ್ಯಗಳು ಬಾಕಿ ಇದಾವೆ. ಥರ್ಡ್ ರೈಟ್, ಡಿಸೈಡ್ ರೈಟ್. ಅಲ್ಲಿ ಕೂತಂತ ಯುವಕರು ಈ ಕಡೆ ಬನ್ನಿ. ಅದು ಮಹಿಳಾ ಗ್ಯಾಲರಿ. ಅಲ್ಲಿ ಕೂತಂತ ಯುವಕರು ನಮ್ಮ ಗ್ಯಾಲರಿಯಾಗ ಮೊದ್ಲ ಮಂದಿ ಕಡಿಮೆ ಆಗೈತಿ. ನೀವು ಹೋಗಿ ಮತ್ತೆ ಅವ್ರ ಗ್ಯಾಲರಿ ಹಾಕೊಂಡ್ರಪ್ಪ. ಎಂಟು 7. ಚೆಕ್. ಹಲೋ ಭಾಳ ಆಯ್ತು. 8-7 ಪಂದ್ಯ. ಕಾದು ನಡುವ ನಿರೀಕ್ಷೆ ಇದೆ. ಜಯದ ಮಾಲೆ ಯಾರ ಪಾಲಿಗೆ? ಅಭಿಮಾನಿಗಳು ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯುವ ನಿಟ್ಟಿನಲ್ಲಿ ಅನುಭವಿ ಆಟಗಾರ್ತಿ
ಬಲಿಷ್ಠವಾದಂತ ಹಿಡಿತ. ಇಲ್ಲಿಗೆ ಸ್ಕೋರ್ 8-8 ಸಮಬಲ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ. ಹಾಗಾದ್ರೆ ಗೆಲ್ಲೋರು ಯಾರು? ಗೆಲ್ಲೋದು ಕೊನೆಗೆ ಕಬಡ್ಡಿ ಮಾತ್ರ. ಹಿಂದುವಿ ಕೌಲವ್ ಕೊಲ್ಲಾಪುರ ಜಿಲ್ಲೆಯ ಪ್ರತಿಷ್ಠಿತ ತಂಡ. ಒಂದು ವ್ಯಾಯಾಮ ಶಾಲೆಯನ್ನು ಕೂಡ ಅವರು ಹೊಂದಿದ್ದಾರೆ. ಎಲ್ಲ ಆಟಗಾರರು ತಿಳ್ಕೋಬೇಕು, ಕಬಡ್ಡಿ ಆಡಬೇಕಾದ್ರೆ ಭಾಳ ಫಿಟ್ನೆಸ್ ಬೇಕಾಗುತ್ತೆ. ಅದಕ್ಕಾಗಿ ಆ ತಂಡವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದೇ ವಯಸ್ಸಿನ, ಒಂದೇ ತೂಕದ, ಒಂದೇ ಊರಿನ ಹುಡುಗಿಯರು. ಒಳ್ಳೆಯ ಬೆಸ್ಟ್ ಕಾಂಬಿನೇಷನ್. ಅವರು ಬಾಂಬೆ, ಮುಂಬೈ ತಂಡದ ಮೇಲೆ ಆಡ್ತಾ ಇದ್ದಾರೆ. ಮುಂಬೈ ತಂಡದಲ್ಲಿ ಪ್ರತಿಷ್ಠಿತ ತರಬೇತಿ ಹೊಂದಿದಂಥ ರಾಷ್ಟ್ರೀಯ ಆಟಗಾರ್ತಿಯರಿರುವಂಥ ತಂಡ. ಅವರಿಗೆ ಟಫ್ ಮ್ಯಾಚನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಸಾರಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ನೀಡಬೇಕು. ಹಿಂದ್ವಿ ಕೌಲೋ ತಂಡ ಬರೇ ಮಹಿಳಾ ತಂಡ ಮಾತ್ರ ಇಲ್ಲ, ಆ ಒಂದು ಊರಿನಲ್ಲಿ ಪುರುಷ ತಂಡ ಕೂಡ ಇದೆ. ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರರು. ಸೀಸನ್ 6ರಲ್ಲಿ ತಾವೆಲ್ಲರೂ ಕೂಡ ಗಮನಿಸಬಹುದು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಆಡಿದಂತ ಸೀಸನ್ 8ರಲ್ಲಿ ಸೌರಭ್ ಪಾಟೀಲ್ ಅಂತ ಹುಡುಗ ಕೂಡ ಹಿಂದ್ವಿ ಕೌಲೋದವನು. ಅವನು ಕೂಡ ಈಗಾಗಲೇ ರೀಸೆಂಟ್ಲಿ 2023ರಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾನೆ. ಇದೇ ಒಂದು ಕ್ಲಬ್ನ ಆಟಗಾರ. ಈ ಒಂದು ಮಹಿಳಾ ತಂಡ ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡ ಪ್ರತಿಷ್ಠಿತ ಜೊತೆಗೆ ಅಂಡರ್ 19 ವಿಭಾಗದಲ್ಲಿ ಕೂಡ 4 ಜನ ಆಡಿದಂತ ಆಟಗಾರ್ತಿಯರು ಹಿಂದ್ವಿ ಕೌಲೋ ತಂಡದಲ್ಲಿ. ಡೋಡಾಯ್ ಸುಪಟಕ ಲಾನ್ದ 2 ಜನ ಆಟಗಾರ್ತಿಯರ ನಡುವೆ ಅದ್ಭುತವಾದಂತ ಕಿಕ್ ಬರ್ತಾ ಇದೆ. ಇಲ್ಲಿ ಕಾದ್ ನೋಡ್ಬೇಕು. ಮುಟ್ಟಿದೆ ಅಂತ ವಾದ ಇದೆ, ಇನ್ನೊಮ್ಮೆ ಮುಟ್ಟಿ ನೋಡುವಂತ ಅವರ ವಾದ ಇದೆ. ಅದ್ಭುತವಾದಂತ ಮುಂಬೈ ತಂಡ ಈ ಬಾರಿ ಸಂಕಟ ಬಂದಾಗ ವೆಂಕಟರಮಣ 9-8 ಎಂತ ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾರೆ. ನೋಡುಗರ ಮನ ಗೆದ್ದಿರುವಂತಹ ಆಟಗಾರ್ತಿಯರು ಅಂಕಣದ ಬಲಭಾಗದಲ್ಲಿ. ಓಹೋ, ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್. 1+2 3.2 ಹಿಂದ್ವಿ ಕೌಲೋ. ಒಂದು ಬೋನಸ್ ಪಾಯಿಂಟ್ ಟು ಮುಂಬೈ. First half, second time out to Mumbai. Mumbai captain or coach, no more your time out. First half time out is closed. Aniket Patil, Baramati versus Vijay Warriors Atni. Both teams, please get ready. This is first call for you. Aniket Patil, Baramati versus Vijay Warriors Atni. ಪಂದ್ಯ ಇನ್ನೂ ತುಂಬ ವೇಳೆ ಇದೆ. 15 ನಿಮಿಷಗಳ ಅಂತರದ ಆಟ ಇರೋದ್ರಿಂದ ಮ್ಯಾಚ್ ಏನು ಬೇಕಾದರೂ ಆಗ್ಬೋದು. ಆರಂಭಿಕ ಹಂತದ ಹಿಂದ್ವಿ ಕೌಲವ್ 3 ಅಂಕಗಳ ಮುನ್ನಡೆಯನ್ನು ಪಡೆದಿದೆ. ಆದರೆ ಮುಂಬೈ ತಂಡ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ತಂಡ ಅಲ್ಲ. ಇದಾದ ನಂತರ ಇನ್ನೂ ಕೂಡ ತುಂಬ ಸ್ಪರ್ಧೆ ಬರ್ಬೋದು. ಆದರೆ ಬಹಳ ಸಂಘಟಿತವಾಗಿ ಹಿಂದ್ವಿ ಕೌಲವ್ ಪ್ರದರ್ಶನ ನೀಡ್ತಾ ಇದೆ. ನಮ್ಮ ಹೆಲ್ತ್ ಸೆಕ್ಷನ್ ಅವರು, ಹಾಸ್ಪಿಟಲ್ ಸೆಕ್ಷನ್ ಅವರು ದಯವಿಟ್ಟು ಕಾರ್ನರಲ್ಲಿ ಎದ್ದು ಬಿಡಿ ಮೇಡಮ್. ಬಹಳ ತುರುಸಿನ ಪಂದ್ಯ ಬರುತ್ತೆ. ಫಸ್ಟ್ ಏಡ್ ರೆಡಿ ಇರಬೇಕು. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ 12-9 ಪಂದ್ಯ ಸಾಗ್ತಾ ಇದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರ. ದಾಳಿ ಭಾಗದಲ್ಲಿ ಮುಂಬೈ ತಂಡದ ಪ್ರಮುಖ ದಾಳಿಗಾರ್ತಿ ಮುಂಬೈ ಎಕ್ಸ್‌ಪ್ರೆಸ್ ಅದ್ಭುತವಾದಂತ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರಲ್ಲಿ. 13-10 3 ಅಂಕಗಳ ಅಂತರದಲ್ಲಿ ಹಿಂದ್ವಿ ಕೌಲೋ ತಂಡ ಮುನ್ನಡೆ. ಎಂದಾಗಾತ ಇಲ್ಲಿ ಪ್ರಯತ್ನದಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅದಕ್ಕೆ ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಬಡ್ಡಿಯಲ್ಲಿ ಮೈ ಮರೆತ್ರೆ ಇದೇ ಗತಿ. 13-11 13-11 5 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಮುಂಬೈ ತಂಡದ ಪ್ರಮುಖ ದಾಳಿಗಾರ್ತಿ
ಎರಡೂ ತಂಡಕ್ಕೆ ಅಷ್ಟೇ ಸಮನಾದ ಅಭಿಮಾನಿಗಳು ಕೂಡ ಇದ್ದಾರೆ. ಒಂದು ಒಳ್ಳೆ ಹಿಡಿತ ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಡ್ಬೋದು. ಎಂಥ ಅದ್ಭುತವಾದ ಕ್ಯಾಚನ್ನು ಬ್ಯಾಕ್ ಸೈಡಿಂದ ಮಾಡಿದರು ಲೆಫ್ಟ್ ಕಾರ್ನರಲ್ಲಿ. ಇದೇ ಕಬಡ್ಡಿಯ ಮಹತ್ವ. ರೈಟ್ ಟೈಮ್ನಲ್ಲಿ ರೈಟ್ ಮೂವ್ ಮಾಡಿದರು, ಕ್ಯಾಚ್ ತಂದುಕೊಟ್ಟು ತಂಡಕ್ಕೆ ಒಳ್ಳೆ ಆಟಗಾರ್ತಿಯನ್ನು ಹೊರಗಡೆ ಕೂಡಿಸಿದಷ್ಟು ಅಪೋಸಿಟ್ ಟೀಮಿಗೆ ಸಹಕಾರ ಅನುಕೂಲ. 2 ಅಂಕದ ಅಂತರದೊಂದಿಗೆ ಕೌಲೋ ತಂಡ ಮುಂದೆ ಸಾಗ್ತಾ ಇದೆ. ಹಾಫ್ ಟೈಮ್ ಬರ್ತಾ ಇದೆ. ಅಲ್ಲಿ ಮಧ್ಯಂತರ ವಿರಾಮ. ವಿರಾಮದ ನಂತರ ಸ್ಕೋರ್ ಇವರ RBSC ಮುಂಬೈ 11, ಹಿಂದ್ವಿ ಕೌಲೋ 13 ಇನ್ ಫೇವರ್ ಆಫ್ ಹಿಂದ್ವಿ ಕೌಲೋ. 2 ಅಂಕದ ಅಂತರದೊಂದಿಗೆ ಹಿಂದ್ವಿ ಕೌಲೋ ತಂಡ. ಇದಾದ ನಂತರ ವಿಜಯ್ ವಾರಿಯರ್ಸ್ ಅಥಣಿ ಮತ್ತು ಬಾರಾಮತಿ ತಂಡಗಳು ರೆಡಿಯಲ್ಲಿ ಇರಬೇಕು. ಇದಾದ ನಂತರ ಎರಡನೇ ಪಂದ್ಯ ಅವರ ನಡುವೆ ನಡೆಯಲಿದೆ. ಇವೆಲ್ಲವೂ ನಾಕ್ಔಟ್ ಪಂದ್ಯಗಳು. ಸೋಲುವ ತಂಡ ಟೂರ್ನಮೆಂಟಿಂದ ಹೊರಗಡೆ ಹೋಗ್ತದೆ, ಗೆಲ್ಲುವ ತಂಡ ಮುಂದಿನ ಹಂತಕ್ಕೆ ಲಗ್ಗೆ ಇಡ್ತಾ ಇದೆ. ರವಿ ಗೋಲಾ ಸರ್ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಅಂಪೈರ್ಸು ತಮಗೆ ವಿಶೇಷವಾದ ಕರೆಯನ್ನು ನೀಡ್ತಾ ಇದ್ದು. ರವಿ ಗೋಲಾ ಸರ್ ಬನ್ನಿ. 13-11 ಪಂದ್ಯ. ದ್ವಿತೀಯಾರ್ಧ ಆರಂಭ. ಅದ್ಭುತವಾದಂತ ಮಲ್ಟಿ ಸ್ಕಿಲ್ಗಳನ್ನ ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಹಿಂದ್ವಿ ಕೌಲೋ ತಂಡದ ಆಟಗಾರ್ತಿಯರು. ಒಂದು ಒಳ್ಳೆಯ ಪ್ರಯತ್ನ ಜೊತೆಗೆ ಪಂದ್ಯ ಇದೆ, ಕಾದ್ ನೋಡ್ಬೇಕಿಲ್ಲಿ. ಮತ್ತೊಮ್ಮೆ ಮುಂಬೈ ತಂಡದ ಪ್ರತಿಷ್ಠಿತ ದಾಳಿಗಾತಿ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ತಮ್ಮ ತಂಡಕ್ಕೆ ಏನಾದರೂ ಆಶ್ರಯ ಆಗ್ತಾರಾ ಇಲ್ಲ ಅಂತ ಕಾದು ನೀಡುವ ಕ್ಷಣಗಣನೆ ಕೂಡ ಆರಂಭಗೊಂಡಿದೆ. 13-11 ಪಂದ್ಯ. 5 ಜನ ಆಟಗಾರ್ತಿಯರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ, ಒಳ್ಳೆಯ ಪ್ರಯತ್ನ ಕೂಡ ಇದೆ. ದಾಳಿಗಾರ್ತಿಯನ್ನ ಕನ್ಫ್ಯೂಸ್ ಮಾಡುವ ಯತ್ನದಲ್ಲಿ ತಪ್ಪಿಸಿಕೊಳ್ತಾ ಇದ್ದಾರೆ ಹಿಂದ್ವಿ ಕೌಲೋ ತಂಡದ ಆಟಗಾರ್ತಿಯರು. 2 ಅಂಕದ ಅಂತರದೊಂದಿಗೆ ಹಿಂದ್ವಿ ಕೌಲೋ ತಂಡ ಮುಂದೆ ಸಾಗ್ತಾ ಇದೆ. ಕಾದ್ ನೋಡ್ಬೇಕು ಯಾವ ಸಮಯದಲ್ಲಿ ಮಿಸ್ಟೇಕ್ ಆಗ್ತದೆ ಅಂತ. ಒಳ್ಳೆಯ ಪ್ರಯತ್ನ ಜೊತೆಗೆ 2 ತಂಡದ ಆಟಗಾರ್ತಿಯರು ಕೂಡ ಅಷ್ಟೇ ಅನುಭವವುಳ್ಳಂತ ಆಟಗಾರ್ತಿಯರು. ಸಾಕಷ್ಟು ಬಾರಿ ನಮ್ಮ ಕರ್ನಾಟಕದಲ್ಲಿ ಮುಖಾಮುಖಿ ಆದಂತ ತಂಡಗಳು RBSC ಮುಂಬೈ ಮತ್ತು ಹಿಂದ್ವಿ ಕೌಲೋ. ಅನೇಕ ಬಾರಿ 2ಕ್ಕಿಂತ ಹೆಚ್ಚು ಬಾರಿ ಕೂಡ ಹಿಂದ್ವಿ ಕೌಲೋ ತಂಡನೇ ಜಯಶಾಲಿ ಆಗಿದೆ ಮುಂಬೈ ಜೊತೆಗೆ. ಇಲ್ಲಿ ಕೂಡ ಕಾದ್ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಬಹುಶಃ RBSB ಮೊದಲಿಗಿಂತ ತುಂಬ ಸ್ಟ್ರಾಂಗ್ ಆಗಿ ಇವತ್ತು ಕಾಣಿಸ್ತಾ ಇದೆ ಇಂದಿನ ಟೂರ್ನಮೆಂಟ್ಗಳಿಗಿಂತ. ನೋಡಬೇಕು ಫಲಿತಾಂಶ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾಫ್ ಟೈಮ್ನಲ್ಲಿ ಗೊತ್ತಾಗಲಿದೆ. ಅದ್ಭುತವಾದಂತ ಜಂಪ್ ಬರ್ತಾ ಇದೆ, ಅಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಗೇಮ್ ಸ್ಟ್ರಾಟಜಿಯನ್ನು ಹಾಕಿದ್ರು, ಡಿಫೆಂಡರ್ಗಳನ್ನ ಕನ್ಫ್ಯೂಸ್ ಮಾಡಿ 2 ಅಂಕದ ಸಂಪಾದನೆ. ಅಫಿಷಿಯಲ್ ಟೈಮ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್. ಓಕೆ, ಅಫಿಷಿಯಲ್ ಟೈಮ್ ಔಟ್ ಇದೆ. ಅಫಿಷಿಯಲ್ ಟೈಮ್ ಮತ್ತೆ ಸಮಬಲ ಆಗಿದೆ. 13-13. ನಾನು ಅದಕ್ಕೆ ಹೇಳ್ತಾ ಇದ್ದೆ ನಿಮಗೆ, RBSC ಮುಂಬೈ ಅಷ್ಟು ಸುಲಭವಾಗಿ ಸೋಲ್ತಕ್ಕಂಥ ತಂಡ ಅಲ್ಲ. ನೀವು ಜಂಪ್ ನೋಡಿದ್ರಿ, ಬಹುಶಃ ಎಂಥ ಆಟಗಾರ್ತಿ. ಅವರಿಗೆ ಒಂದು ಜೋರಾದ ಚಪ್ಪಾಳೆನ ನೀವು ಕೊಡಬೇಕಾಗಿದೆ. ಅಲ್ಲೆಲ್ಲಿ ಕೂತಂತ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಪ್ರೇಕ್ಷಕರು. ಬಹುಶಃ ಇದು ಡೋಡಾಯ್ ಹಿಂದ್ವಿ ಕೌಲೋ ತಂಡಕ್ಕೆ ಡೂ ಆರ್ ಡೈ, ಕರೋ ಯಾ ಮರೋ. Aniket Patil, Baramati versus Vijay Warriors Athani. This is second call for you. Both teams, please get ready.
ಅದ್ಭುತವಾದಂತ ಪ್ರಯತ್ನ ಜೊತೆಗೆ ಹ್ಯಾಂಡ್ ಟಚ್ ಮುಖೇನ ಅಡ್ಡುವಾಡಾಯ ದಾಳಿಯಿಂದ ಪಾರಾಗ್ತಾ ಇದ್ದಾರೆ. ಇಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾದಂತ ಮುಂಬೈ ಎಕ್ಸ್ಪ್ರೆಸ್ ಮತ್ತೊಮ್ಮ ಎಂತ ಕ್ಷಣಗಣನ ಊಹಿಸಲಾಗದಂತ ದಾಳಿ. ಯಾವ ಎಂತ ಅದ್ಭುತವಾದಂತ ಪ್ರಯತ್ನ ಬರ್ತಾ ಇದೆ. ಇನ್ನು ಪ್ರಯತ್ನ ಕಾತೋಡಬೇಕು. ಕ್ಯಾಬಾತೆ ಅದ್ಭುತವಾದಂತ ಟ್ಯಾಕಲ್. ಅಭಿಮಾನಿಗಳು ಯಾವುದೇ ಮ್ಯೂಸಿಕ್ ಇಲ್ಲದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಫೀಷಿಯಲ್ ಟೈಮ್ ಔಟ್. ದಯವಿಟ್ಟು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಈ ಕಡೆ ಬರಬೇಕು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಿಜವಾಗ್ಲೂ ಕೌಲೋ ತಂಡದ ಆಟಗಾರ್ತಿಯರನ್ನು ಮೆಚ್ಚಲೇಬೇಕು. ಎಂತ ಬಲಿಷ್ಠ ದಾಳಿಗಾರ್ತಿಯನ್ನ ಟ್ಯಾಕಲ್ ಮಾಡಿದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ. 20 ಸೆಕೆಂಡ್ಗಳ ಕಾಲ ಸ್ಟ್ರಗಲ್ ಮಾಡಿದ್ರು ಕೂಡ ದಾಳಿಗಾರ್ತಿಯನ್ನ ಸಂಪೂರ್ಣವಾಗಿ ಲಾಕ್ ಮಾಡಿ ಅಂಕಣದಿಂದ ಆಚೆ ಕಳಿಸಿದ್ದಾರೆ. ರೈಡ್ ಮುಂಚೆನ ಅದು ಕ್ಯಾಚ್ ಆಗುತ್ತೆ. ಬಹುಶಃ ಗ್ಯಾಲರಿಯಲ್ಲಿ ಕೂತಿರೋಂಥವ್ರು ಯಾರಾದರೂ ಕೆಳಗೆ ಸಿಕ್ಕಾಕೊಂಡಿದ್ರೆ ಮುಗಿದೋಗಿತ್ತು ಅಷ್ಟೇ. ಹಂಗೇನ್ರ ಆಗಿರ ಸರ್ ಇನ್ಕವ್ರದ್ದು 108 ಬರ್ಬೇಕಾಗಿತ್ತು. 15-13 15-13 2 ಅಂಕಗಳ ಅಂತರ. ಹಿಂದ್ಬಿ ಕೌಲೋ ತಂಡ ಆರಂಭದಲ್ಲಿ ಹಿನ್ನಡೆ ಇದ್ದಂತ ತಂಡ ದ್ವಿತೀಯಾರ್ಧದ ಆರಂಭದಲ್ಲಿ ಮುನ್ನಡೆ ಇದೆ. ಎಲ್ಲ ಕಡೆಯಿಂದ ಗಾಡಿ ಲಾಂಗ್ ಜರ್ನಿ ಹೊಡೆದ ಮತ್ತೊಂದು ಪ್ಲೇಯರ್ ಆದ್ರೆ ಕುಂಡಾಕ್ ಜಾಗ ಸಿಗೋದು. ಅಭಿಮಾನಿಗಳು ಕೊಲ್ಲಾಪುರ್ ಅಂತ ನಾಮ ಜಪ. ಕೊಲ್ಲಾಪುರ ಜಿಲ್ಲೆಯ ಕೌಲೋ 15-13 15-13 ಮತ್ತೊಮ್ಮೆ ಸಪಟಿಯು ದಾಳಿ ಭಾಗದಲ್ಲಿ ಇನ್ನು ಲೋನ್ ಕೊಂಡ್ತಿದ್ದೀವಿ ಮತ್ತೊಮ್ಮೆ. ಯಾಕಂದ್ರೆ ಆಕಿದ್ ಸೆಕೆಂಡ್ ನಂಬರ್ ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. 5 ಜನ ಆಟಗಾರ್ತಿಯರ ನಡುವೆ ಕಾದು ನಡುವೆ ನಿರೀಕ್ಷೆಯಲ್ಲಿ ಮತ್ತೊಂದು ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಇಲ್ಲಿ ಒಂದು ಉತ್ತಮವಾದಂತ ಟ್ಯಾಕಲ್ ಅಂತ ಹೇಳ್ಬೋದು. ಹೊಂದಾಣಿಕೆ ಹಿಡಿತ. ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. ವಾದ ವಿವಾದ ನಡೀತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಮುಟ್ಟಿದೇನಂತ ವಾದ ಇದೆ, ಮುಟ್ಟಿಲ್ಲ ಅಂತ ಆಟಗಾರ್ತಿಯ ವಾದ. ರೈಡರ್ ಈಸ್ ಔಟ್, ನೋ ಟಚ್ ಪಾಯಿಂಟ್. ಹದಿನೈದು 14 ಪ್ಲೇಯರ್ ಬಸ ಜಾಗವರ್ 16-14 16-14 2 ಅಂಕದ ಅಂತರದಲ್ಲಿ ಕೌಲೋ ತಂಡ ಮುನ್ನಡೆ. 16-14 ಪಂದ್ಯ ಸಾಗುತ್ತಾ ಇದೆ. 2 ಅಂಕದ ಅಂತರದೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾತುರದಿಂದ ಕಾಯುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ.
ಮೈದಾನದ ಆಜುಬಾಜು ನಿಂತ ಎಲ್ಲ ಪ್ರೇಕ್ಷಕ ಬಂಧುಗಳು ನಿಮಗೋಸ್ಕರ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅಭೂತಪೂರ್ವವಂತ ಗ್ಯಾಲರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನ ಆಲಿಸಿ ಆದ್ಮೇಲೆ ಈ ಒಂದು ನಡೆದ ಪಂದ್ಯವನ್ನು ಬಿಟ್ಟು ಇನ್ನು 6 ಪಂದ್ಯಗಳು ಮಾತ್ರ ಬಾಕಿ ಇದೆ. 6 ಪಂದ್ಯ ಆದ್ರೆ ವಿಶ್ವವಿದ್ಯಾನಿಲಯದ ವಿಜಯಪುರ ಕಬಡ್ಡಿ ವೈಭವ ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ, ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ ಕಾದು ನಡುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಎಷ್ಟೊಂದು ಖುಷಿಯನ್ನ ಪಡ್ತಾ ಇದ್ದಾರೆ. ಅದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಡೋಡಾಯ್ ಮುಂಬೈ ಥರ್ಡ್ ರೈಟ್. ಮುಂಬೈ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡಿ. 17-14 17-14 ಡೂ ಆರ್ ಡೈ ದಾಳಿ ಇದೆ ಮುಂಬೈ ತಂಡದ ಆಟಗಾರ್ತಿಗೆ. ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಅಭಿಮಾನಿಗಳು ಎದ್ದು ನಿಂತು ಚಪ್ಪಾಳೆ ನೀಡ್ತಾ ಇದ್ದಾರೆ. ಇವರ ಧೈರ್ಯಕ್ಕೆ ಒಂದು ದೊಡ್ಡ ಚಪ್ಪಾಳ. ನೋಡಿ ಕಬಡ್ಡಿ ಪಂದ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. 18-14 ಬಹಳ ಅಂತರ ಇಲ್ಲ. ಆದರೆ RBSC ಮುಂಬೈ ಸಂಕಷ್ಟದ ಸ್ಥಿತಿಯಲ್ಲಿ ನಮ್ಮ ಎದುರುಗಡೆ ಗ್ಯಾಲರಿಯಲ್ಲಿ ಪ್ರೊಫೆಸರ್ ಶಾಂತಾದೇವಿ ಮೇಡಮ್ ಅವರು, ಭಾರತಿ ಮೇಡಮ್ ಅವರು, ಅಶ್ವಿನಿ ಮೇಡಮ್ ಅವರು, ರಾಜೀವ್ ಬಾಗಲ್ಕೋಟ್ ಮೇಡಮ್ ಅವರು, ಜ್ಯೋತಿ ಉಪಾಧ್ಯಾಯ ಮೇಡಮ್ ಅವರು ಎಲ್ಲರೂ ಪಂದ್ಯಾಟ ನೋಡ್ತಾ ಇದ್ದಾರೆ. ತಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೇನೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಮಹಿಳಾ ಗ್ಯಾಲರಿ ವಿಜೃಂಭಿಸ್ತಾ ಇದೆ. ವೆಲ್ಕಮ್ ಟು ಆಲ್ ಆಫ್ ಯು. ವಿರಾಮದ ನಂತರ ಮತ್ತೊಮ್ಮೆ ಪಂದ್ಯ ಆರಂಭದೊಂದಿಗೆ 18-14 ಪಂದ್ಯ ಸಾಗ್ತಾ ಇದೆ. 4 ಅಂಕಗಳ ನಿರಂತರ ಅಂತರದಲ್ಲಿ ಹಿಂದ್ವಿ ಕೌಲೋ ತಂಡ ಮುನ್ನಡೆಯೊಂದಿಗೆ. ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆದಂತಹ ಆಟಗಾರ್ತಿ ಪಂದ್ಯಕ್ಕೆ ಆಲ್ರೌಂಡರ್ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ. 2 ಒಂದೇ ರಾಜ್ಯದ ತಂಡಗಳು ನಮ್ಮ ಕರ್ನಾಟಕದ ಪುಣ್ಯ ನೆಲದಲ್ಲಿ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ, ದೈಹಿಕ ಶಿಕ್ಷಣ ನಿರ್ದೇಶನಾಲಯ, ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗ, ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆ ಹಾಗೂ ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಇವರ ಅನುಮತಿಯೊಂದಿಗೆ ಭಾರತದ ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನ ಸಂಘಟಿಸಿರುವಂತಹ ಏಕೈಕ ವಿಶ್ವವಿದ್ಯಾನಿಲಯ ಅದು ನಮ್ಮ ಗುಮ್ಮಟ ನಗರಿಯ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಬಹಳ ಒಂದು ಹೆಮ್ಮೆಯಿಂದ ಹೇಳುವಂತಹ ಸಂದರ್ಭ ಇದು. ಇಂಥ ಒಂದು ಪಂದ್ಯಾವಳಿಯನ್ನ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನ ನೀಡಲಿಕ್ಕೆ ಮುಂದಾಗಿರುವಂತಹ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಎಲ್ಲಾ ವಿಭಾಗದ ಪ್ರಾಧ್ಯಾಪಕರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಡೂ ಆರ್ ಡೈ. ಇಂಥ ಪಂದ್ಯಾವಳಿ ನಡಿಬೇಕಾದ್ರೆ ಅನೇಕ ಲಕ್ಷ ಗಂಟಲೆ ಖರ್ಚು ವೆಚ್ಚ ಇರುತ್ತದೆ. ಆ ಒಂದು ಖರ್ಚು ವೆಚ್ಚನ್ನ ಭರಿಸಿರ್ತಕ್ಕಂಥ ಪಂದ್ಯಾವಳಿಗೆ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬ ಒಂದರ ಜೊತೆಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಬಾರಿ ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ಇದೊಂದು ಕೌಲೋ ತಂಡಕ್ಕೆ ಮತ್ತೊಮ್ಮೆ ದೊಡ್ಡ ಆಘಾತ ಅಂತ ಹೇಳಬಹುದು. ತಂಡದ ಚಾಣಾಕ್ಷ ದಾಳಿಗಾರ್ತಿಯ ಅಂಕಣದಿಂದ ಆಚೆಗೆ, ಅಂಕಣದಿಂದ ನಿರ್ಗಮನ. ಆದರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಕೇಕ್ ಬರ್ತಾ ಇದೆ ಅಲ್ಲಿ. 18-17 RBSC ಮುಂಬೈ ಮತ್ತೆ ತನ್ನ ಮೇನ್ ರೈಡರ್ ನ ಒಳಗಡೆ ತಂದುಕೊಂಡಿದೆ. 18-17 ಅಭಿಮಾನಿಗಳಿಗೆ ಯಾವುದಿಗೆ ಸಪೋರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಂದ್ಯ ಆ ತರ ಆಗ್ತಾ ಇದೆ. ಎಲ್ರು ಕೈ ಕಟ್ಟಿ ಕೂತಂತ ಪ್ರೇಕ್ಷಕರು ಒಂದು ಸಾರಿ ಎಲ್ರು ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ಮಾತ್ರ. ಟೈಮ್ ಸೆಕೆಂಡ್ ಹಾಫ್, ಫಸ್ಟ್ ಟೈಮ್ ಔಟ್ ಟು RBSC ಮುಂಬೈ. ಈ ಒಂದು ಪಂದ್ಯಾಟವನ್ನ ಸಂಘಟಿಸೋದಕ್ಕೆ ದೈಹಿಕ ಶಿಕ್ಷಕ ನಿರ್ದೇಶಕರಾದಂತಹ ಡಾಕ್ಟರ್ ಸಕ್ಪಾಲ್ ಹೂವಣ್ಣ ಅವರು ಮತ್ತು
ಜ್ಯೋತಿ ಧಾಮ್ ಪ್ರಕಾಶ್ ಸರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಮಾಲಿ ಪಾಟೀಲ್, ಹನುಮಂತ ಪೂಜಾರ್ ಸರ್, ಜ್ಯೋತಿ ಮೇಡಮ್, ಅಶ್ವಿನಿ ಶ್ರೀನಿವಾಸ್ ಸರ್, ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ಅಧ್ಯಾಪಕರು ಒಂದು ಸಂಘಟಿತವಾಗಿ ಒಂದು ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿ ಮಾಡಿದ್ದಾರೆ. ಅವ್ರಿಗೆ ವಿಶೇಷ ಅಭಿನಂದನೆಗಳನ್ನು ಎಲ್ಲ ಸಾರ್ವಜನಿಕ ಪರವಾಗಿ ನಾವು ತಿಳಿಸ್ತಾ ಇದ್ದೇವೆ. ಕೊನೆಯ 5 ನಿಮಿಷ. The last 5 minutes go. आपके आखिरी 5 मिनट अभी खेल बाकी है. 18-17. नेक्स्ट मैच सेकंड क्वार्टर फाइनल अनिकेत पाटिल फाउंडेशन बारामती और से विजय वारियर सत्नी. दिस इज द लास्ट एंड फाइनल कॉल फॉर यू. बारामती वर्सेस अत्नी. ಅದ್ಭುತವಾದಂತ ಪಂದ್ಯ. 18-18 ಸಮಬಲ. ಇಲ್ಲಿ ತಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಒಂದು ಟ್ಯಾಕಲ್ ಮುಖೇನ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಡುವಿಲ್ಲದ ನಿರಂತರವಾಗಿ ತಮ್ಮ ತಂಡವನ್ನ ಏನಾದ್ರೂ ಮಾಡಿ ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿರುವಂತ ಆಟಗಾರ್ತಿ. ಕೊನೆಯ 4 ನಿಮಿಷ. ಕಾದು ನೋಡುವ ನಿರೀಕ್ಷೆ ಇದೆ. ನಿರಂತರ ದಾಳಿಯಲ್ಲಿ 20-18 ಪಂದ್ಯ. ಸೂಪರ್ ಟಕಲ್ ಆನ್ ಇದೆ. ಆನ್ ಇದ್ದಂತ ಸಂದರ್ಭದಲ್ಲಿ ಟಕಲ್ ಆದ್ರೆ ಮತ್ತೆ ಪಂದ್ಯ ವಿಕೋಲ್ ಸಾಧ್ಯತೆ ಇದೆ. ಕಾದು ನೋಡ್ಬೇಕಿಲ್ಲಿ. ಪ್ರಯತ್ನ ಬರ್ತಾ ಇದೆ, ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ಭುತವಾದಂತ ಪಂದ್ಯ. ಸೇಡಿಗೆ ಸೇಡು, ಮುಯಿಗೆ ಮುಯಿ. RBSC ಮುಂಬೈ ಅದ್ಭುತವಾದಂತ ಡ್ಯಾಶ್ ಬರ್ತಾ ಇದೆ. 1+2 3.2. ಟೈಮ್ ಔಟ್. Second half, second time out to RBSC Mumbai. Mumbai captain or coach, no more about time out. Second half time out is closed. तुमचा टाइम आउट संपलेला आहे मुंबई. 24-18. ಅಭಿಮಾನಿಗಳಿಗೆ ದೊಡ್ಡ ಮುಜುಗರ. ಇನ್ನೂ ಪಂದ್ಯ ಮುಗಿದಿಲ್ಲ. ಅಭಿ ಕೆಲ್ ಬಾಕಿ ಹೈ. RBSC ಈ ಪಂದ್ಯಾಟದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಲಾಸ್ಟ್ 3 minutes ಗೋ. ಕೊನೆಯ 3 ನಿಮಿಷ. शेवटची 3 ಮಿನಿಟ್. 18-24 ನಡುವೆ ಪಂದ್ಯ. ಈ ಆಟಗಾರ್ತಿ ಇಡೀ ಟೂರ್ನಮೆಂಟ್ ಅಲ್ಲಿ ಒಳ್ಳೆಯ ದಾಳಿಯನ್ನು ಸಂಘಟಿಸಿ RBSC ಈ ಲೆವೆಲ್ಗೆ ಬರೋದಕ್ಕೆ ಕಾರಣ ಆಗಿದ್ದಾಳೆ. ಈ ಪಂದ್ಯದಲ್ಲಿ ಕೂಡ ಉತ್ತಮವಾದಂಥ ರೈಡಿಂಗ್ ಅನ್ನು ಅವಳು ಪ್ರದರ್ಶನ ಮಾಡ್ತಾ ಇದ್ದಾಳೆ. ಬೋನಸ್ 25-18 25-18. ಕಾದು ನೋಡ್ಬೇಕಿಲ್ಲಿ. ಮಲ್ಟಿ ಪಾಯಿಂಟ್ಸ್ ದಾಳಿ ಅವಶ್ಯಕತೆ ಇದೆ. ಸಮಯ ಮೀರ್ತಾ ಇದೆ. ಅಂಕ ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಹೊಂದಾಣಿಕೆ ದಾಳಿ. ವಾಪಸ್ ಸಾತಿಯನ್ನ ಪಡೀತಾ ಇದ್ದಾರೆ. 25-18 ಕೊನೆ 2 ನಿಮಿಷ. ಗೆಲುವಿನ ಹೊಸ್ತಿಲಿನಲ್ಲಿ RBSC मुंबई. अनिकेत पाटील बारामती संघ आपणाला 3रा पुकार आहे. चला आपण ताबडतोब मैदानकडे यायचं आहे. विजय वारियर सातनी ಇದು ನಿಮಗೆ ಕೊನೆ ಕರೆ. ತಾವು ಬೇಗನೆ मैदान ಕಡೆ ಬರಬೇಕು. 25-18 ಪಂದ್ಯ ಸಾಗ್ತಾ ಇದೆ. ಸ್ಕೋರ್ ಬೋರ್ಡ್ ನೋಡಿದ್ರೆ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಇದೆ ಈ ಪಂದ್ಯ ಯಾರು ಗೆಲ್ತಾರೆ ಅಂತ. ಪಂದ್ಯದಲ್ಲಿ ಯಾರು ಸೋಲ್ತಾರೆ ಅವ್ರಿಗೆ ಯಾವುದೇ ತರಹದ ಬಹುಮಾನ ಇರುವುದಿಲ್ಲ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಮುಗಿ ಬೀಳ್ತಾ ಇದ್ದಾರೆ. (26-18) ಪಂದ್ಯದ ಗತಿಯನ್ನೇ ಬದಲಿಸಿರುವಂತ ಮುಂಬೈ ತಂಡದ ಬಲಡ್ಡ ದಾಳಿಗಾರ್ತಿ. ಕಳೆದ ಒಂದು ವರ್ಷದಿಂದ ಅನೇಕ ಪಂದ್ಯಾವಳಿಗಳಲ್ಲಿ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಇಲ್ಲಿ ನಡೆದಂತ ಅನೇಕ ಪಂದ್ಯಾವಳಿ ಲಾಸ್ಟ್ ಮಿನಿಟ್ ಹಿಂದ್ವಿ ಕೌಲವ್ RBS ಅನ್ನ ಸೋಲಿಸ್ತಾನೆ ಬಂದಿತ್ತು. ಇವತ್ತು ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂಬೈ ತಂಡ ಕಾದು ಕೂತಿದೆ. ಹಿಂದಿನ 3-4 ಪಂದ್ಯಗಳಲ್ಲಿ ಸೋತಿರುವ ಮುಂಬೈ ಇವತ್ತು ಕೌಲವ್ ತಂಡವನ್ನ ಸದೆ ಬಡಿಯಲಿಕ್ಕೆ ಹೊಂಚು ಹಾಕಿ ಅಂತಿಮ ಹಂತಕ್ಕೆ ತಲುಪಿದೆ. ಜಯದ ಮಾಲೆ ಮುಂಬೈ ತಂಡದ ಕಡೆಗೆ ಸಾಗ್ತಾ ಇದೆ. ಬಹುಶಃ ಮುಂಬೈ ತಂಡ ಮುಂದಿನ ಹಂತಕ್ಕೆ ಲಗ್ಗೆ ಇಡ್ತಾ ಇದೆ. ಅಷ್ಟೇ ವೀರ ಹೋರಾಟ ಮಾಡಿದಂತ ಹಿಂದ್ವಿ ಕೌಲವ್
ಪ್ರೇಕ್ಷಕರ ಮನಗೆದ್ದ ತಂಡ. ಥರ್ಡ್ ರೈಟ್ ಮುಂಬೈ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. 27-18, 27-18 in favor of RBSC Mumbai. Two points. Match is over, win by Mumbai. ಜೋರಾದ ಚಪ್ಪಾಳೆ ಬರಲಿ, ಎರಡೂ ತಂಡಗಳಿಗೆ ಜೋರಾದ ಚಪ್ಪಾಳ. ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ. अनिकेत पाटिल बारामती ओर से विजय वाले साथनी. ऑफिशियल सर एज फॉलो: अली दड़े रेफरी, साहेबगौड़ा पाटिल अंपायर, बशीर नदाब अंपायर, वीपी चौहान स्कोरर, शांता एंड हेमलता वी, एक्सीडेंट स्कोरर जेएम चौला डोआ डायरी. अली दड़े, साहेबगौड़ा पाटिल, बशीर नदाब, वीपी चौहान, शांता एंड हेमलता वी,